ಕಾಟನ್ ಸ್ಯಾರಿಲೇ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಫೋಟೋ ಶೂಟ್ಗೆ ಅಮೌಂಟ್ ಎಷ್ಟಾಯಿತು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಇಬ್ರು ಕುಡಿಸ್ಬಿಟ್ಟಿದ್ರು. ಡ್ಯಾಡ್ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ಬೇಬಿ ಶವರ್ ಅಂತ ಅಂದ್ರೆ ದೊಡ್ಡ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ಸ್ ನಾನು ನೋಟ್ ಮಾಡ್ಕೊಂಡು ಬೇಬಿ ಶವರ್ಗೆ ಎಷ್ಟು ಅಮೌಂಟ್ ಮನಿ ಸ್ಪೆಂಡ್. ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾರೋ ವ್ಲಾಗ್ ಆಲ್ಮೋಸ್ಟ್ ಎಲ್ಲ ಹೆಡ್ಲೈನಲ್ಲೇ ನೋಡಿರ್ತೀರ ಏನು ವ್ಲಾಗ್ ಅಂತ. ಸೊ ಇವತ್ತು ಮೆಟರ್ನಿಟಿ ಮೂಮೆಂಟ್ಸ್ದು ನಾವು ಫೋಟೋ ಶೂಟ್ ಮಾಡಿಸಿದ್ವಿ. ಸೊ ಅದನ್ನು ಆಲ್ಬಮ್ ಮಾಡಿಸಿದ್ದೀವಿ. ಅದರಲ್ಲಿ ನಾವು ಎಷ್ಟೊಂದು ಕಾಸ್ಟ್ಯೂಮಲ್ಲಿ ಮಾಡಿಸಿದ್ದೀವಿ ಫೋಟೋಶೂಟು ಮತ್ತು ಬೇಬಿ ಶವರ್ದು ಎಲ್ಲ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ. ಹೆಂಗೆ ಮಾಡಿದ್ರಿ, ಏನು ಕತೆ ಎಲ್ಲ ಕೇಳಿದ್ದೀರಾ. ಸೊ ಈ ವ್ಲಾಗ್ ಮುಂದೆ ನಿಮಗೆ ಏನು ಅಂತ ಹೇಳೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇಬಿ ಶವರ್ದು ಮತ್ತು ಮೆಟರ್ನಿಟಿ ಶೂಟ್ದು ನಾನು ಎರಡೂ ಆಲ್ಬಮ್ ಮಾಡಿಸಿದ್ದೀನಿ. ಆ ಫೋಟೋಸ್ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಆಲ್ಬಮ್ ಬಂದು ನಂದು ಮೆಟರ್ನಿಟಿ ಮೂಮೆಂಟ್ಸ್ ಆಫ್ ವಸಂತ್ ಪ್ರಿಯಾ ಅಂತ. ಇದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಗಿಫ್ಟ್ ಗ್ಯಾಲರಿ ಅಂತ ಒಂದು ಪೇಜ್ ಇದೆ. ಆ ಪೇಜಲ್ಲಿ ನಾನು ಈ ಆಲ್ಬಮ್ನ ಮಾಡಿಸಿದ್ದು. ಈ ಆಲ್ಬಮ್ ಪ್ರೈಸ್ ಕೂಡ ತುಂಬ ಜನನೇ ಕೇಳಿದ್ದೀರಾ ಎಷ್ಟಾಯಿತು ಅಂತ. ಈ ಆಲ್ಬಮ್ ಪ್ರೈಸ್ ಬಂದು ನೀವು ಎಷ್ಟು ಶೀಟ್ ಮಾಡಿಸ್ತೀರಾ ಅಷ್ಟು ಶೀಟ್ಗೆ ಒಂದು ಶೀಟ್ ಬಂದು 350, 400 ಆ ಥರ. ನೀವು ಡಿಫ್ರೆಂಟ್ ಶೀಟ್ ಮಾಡಿಸಿದ್ರೆ ಡಿಫ್ರೆಂಟ್ ಪ್ರೈಸಸ್ ಆಗುತ್ತೆ. ನೀವು ಯಾವ ಥರ ಪ್ರಿಂಟ್ ಹಾಕ್ಸ್ತೀರಾ ಆ ಥರ ಶೀಟ್ ಮೇಲೆ ಹೋಗುತ್ತೆ. ಇದು ಮೆಟರ್ನಿಟಿ ಮೂಮೆಂಟ್ಸ್ ಆಫ್ ವಸಂತ್ ಪ್ರಿಯಾ ಅಂತ. ಇದು ನನ್ನ ಫೇವ್ರೆಟ್ ಪಿಕ್ ಕೂಡ, ಪರ್ಪಲ್ ಕಲರು. ಫಸ್ಟ್ ಪೇಜ್ ನೋಡೋಣ ಬನ್ನಿ. ಇದು ಫಸ್ಟ್ ಪೇಜು, ಪರ್ಪಲ್ ಕಲರು. ಈ ಕಾಸ್ಟ್ಯೂಮ್ ಬಂದು ರೆಂಟ್ ಲುಕ್ ಬೈ ಚಂದನ್ ಗೌಡ ಅಂತ ಇದ್ದಾರೆ, ಅವ್ರ ಹತ್ರ ತಗೊಂಡಿದ್ದು ನಾವು. ಫೋಟೋಶೂಟ್ ಪ್ಲೇಸ್ ಕೂಡ ಕೇಳಿದ್ದೀರಾ. ಫೋಟೋಶೂಟ್ ಪ್ಲೇಸ್ ಬಂದು ಬೆಂಗಳೂರು ಸ್ಟೋರೀಸಲ್ಲಿ ನಾವು ಮಾಡಿದ್ದಿದ್ದು. ಬೆಂಗಳೂರು ಸ್ಟೋರೀಸಲ್ಲಿ ಮಾಮ್ ಟು ಬಿ. ಇದೆಲ್ಲ ಪರ್ಪಲ್ ಇದರಲ್ಲೇ ಮಾಡಿಸಿದ್ದು ನಾವು. ಟೋಟಲ್ ಕಾಸ್ಟ್ಯೂಮ್ 6 ಕಾಸ್ಟ್ಯೂಮಲ್ಲಿ ಏನೋ ಮಾಡಿಸಿದ್ದೀವಿ. ಇದು ಬಂದು ಗ್ರೀನ್ ಕಾಸ್ಟ್ಯೂಮ್, ಪಿಕಾಕ್ ಕಾಸ್ಟ್ಯೂಮು. ಇದನ್ನು ಕಾಸ್ಟ್ಯೂಮು ರೆಂಟ್ ಲುಕ್ ಬೈ ಚಂದನ್ ಗೌಡ ಅವ್ರ ಹತ್ರನೇ ಇಸ್ಕೊಂಡಿದ್ದು. ಅವ್ರ ಪೇಜ್ನ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದರೂ ಕಾಸ್ಟ್ಯೂಮ್ ಬೇಕಂದ್ರೂ ನೀವು ಅವ್ರಿಗೆ ಹೋಗಿ DM ಮಾಡ್ಬೋದು. ನಿಮಗೆ ರೆಂಟಿಗೆ ಮೆಟರ್ನಿಟಿ ಮೂಮೆಂಟ್ಸ್ಗೆ ಅಂತ ಏನಿಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು ಎಲ್ಲದಕ್ಕೂ ಪ್ರೊವೈಡ್ ಕೂಡ ಮಾಡ್ತಾರೆ ಅವರು. ಆ್ಯಂಡ್ ಬಾಯ್ಸ್ದು ಕೂಡ ತುಂಬ ಜನ ಕಾಸ್ಟ್ಯೂಮ್ನ ಕೇಳಿದ್ದೀರಾ. ಬಾಯ್ಸ್ದು ಕೂಡ ನಾವು ಅವ್ರ ಹತ್ರನೇ ಇಸ್ಕೊಂಡಿದ್ದು. ಇದು ವೈಟ್ ಕಾಸ್ಟ್ಯೂಮ್, ಇದನ್ನು ಅವ್ರ ಹತ್ರನೇ ಇಸ್ಕೊಂಡಿದ್ದು. ತುಂಬಾ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಒಂದೇ ಪ್ರಾಪರ್ಟಿಲಿ ಇಷ್ಟೊಂದು ಜಾಗ ಇದೆ. ಈ ಜಾಗ ಬಂದು ಇರೋದು ಕೆಂಗೇರಿ ಉಪನಗರ ಹತ್ರ, ಬೆಂಗಳೂರು ಫೋಟೋ ಸ್ಟೋರೀಸ್ ಅಂತ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಅದು ನನಗೆ ಫೋಟೋಸ್ ತುಂಬ ಈ ವೈಟ್ ಕಲರೇ ಇಷ್ಟ ಆಗಿದ್ದು ಜಾಸ್ತಿ. ಇದು ಬಂದು ಜಾನು ಮೇಕ್ ಓವರ್ ಮಾಡಿರೋದು. ನನಗೆ ಹಳ್ಳಿ ಥೀಮಲ್ಲಿ ಮಾಡಬೇಕಂತ ತುಂಬಾ ಇಷ್ಟ ಇತ್ತು. ಸೊ ಹಳ್ಳಿ ಥೀಮಲ್ಲಿ, ದೇವಸ್ಥಾನ ಥೀಮಲ್ಲಿ ಮಾಡೋಣ ಅಂತ ಇದನ್ನು ನಾನು ಮಾಡಿದ್ದು. ಕಾಟನ್ ಸ್ಯಾರಿಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಪ್ರೆಗ್ನೆಂಟಲ್ಲಿ ನನಗೆ. ಇದು 8 ಮಂತ್ಸಲ್ಲಿ ಮಾಡಿದ್ದು. ಇದು ಬೆಂಗಳೂರು ಫೋಟೋ ಸ್ಟೋರೀಸಲ್ಲಿ ಮಾಡಿಸಿರೋದು 7 ಮಂತ್ ಎಂಡಿಂಗಲ್ಲಿ. ಇದು 8 ಮಂತಲ್ಲಿ ಮಾಡಿರೋದು. ಇದು ಒಂದೇ ಒಂದು ಫೋಟೋಗೋಸ್ಕರ ನಾನು ಈ ಶೂಟ್ನ ಮಾಡಿಸಿದೆ ಆ್ಯಕ್ಚುಲಿ. ಅದು ಆ ಫೋಟೋ ತುಂಬ ಇಷ್ಟ ನನಗೆ. ಈ ಫೋಟೋ. ಇದು ರೆಡ್ ಕಾಸ್ಟ್ಯೂಮು. ಇದು ಕೂಡ ಬೆಂಗಳೂರು ಫೋಟೋ ಸ್ಟೋರೀಸಲ್ಲೇ. ತುಂಬ ಒಂದೇ ಪ್ರಾಪರ್ಟಿಲಿ ಎಷ್ಟೊಂದು ಡೆಕೋರೋ ಐಟಮ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದು ಬಂದು ಇದು ಕೂಡ ಜಾನು ಮೇಕ್ ಓವರೇ ಮಾಡಿದ್ದು. ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ 6 ಮಂತ್ಸ್ ಇದ್ದಾಗ ನಾನು ಈ ಫೋಟೋಶೂಟ್ನ ಮಾಡಿಸಿದ್ದು. ಇದು ಬಂದು ಮೇಕ್ ಓವರ್ ಬೈ ಲಕ್ಷ್ಮೀ ನವೀನ್ ಮ್ಯಾಮ್ ಅಂತ ಇದ್ದಾರೆ, ಅವ್ರು ಮಾಡಿಕೊಟ್ಟಿದ್ದು. ನನಗೆ 8 ಮಂತ್ಸ್ ಎಂಡಿಂಗಲ್ಲಿ, ಹತ್ತತ್ರ 9 ಮಂತ್ಸಲ್ಲಿ ನಾನು ಇದನ್ನು ಮಾಡಿಸಿದ್ದು. ಈ ಮೇಕಪ್ ಅಂತೂ ಎಕ್ಸಾಕ್ಟ್ಲಿ ನನಗೆ ತುಂಬಾ ಇಷ್ಟ. ಪರ್ಸ್ನಲಿ ಅವ್ರ ಮೇಕಪ್ ಕೂಡ ನನಗೆ ಸಖತ್ ಇಷ್ಟ. ಇದು ಮಾಮ್ ಟು ಬಿ ಮಾಡಿದ್ದು. ಇದು ಎಲ್ಲಿ ಟೆರಸ್ ಮೇಲಲ್ಲ, ಟೆರಸ್ ಮೇಲೆ ಮಾಡಿದ್ದು.
ಟೆರಸ್ ಮೇಲೆ ಮಾಡಿದ್ದು, ಕೇಕ್ ಕಟ್ ಮಾಡಿ ಬಾಯ್ ಆರ್ ಗರ್ಲ್, ಮಾಮ್ ಟು ಬಿ ಆ್ಯಂಡ್ ಡ್ಯಾಡ್ ಟು ಬಿ. ಈ ಫೋಟೋಸ್ ಕೂಡ ತುಂಬಾ ಇಷ್ಟ ನನಗೆ. ಇದರಲ್ಲಿ ಎಲ್ಲರೂ ಇದ್ದಾರೆ, ನಮ್ಮ ಅತ್ತೆ ಮಾತ್ರ ಇಲ್ಲ, ಮಿಸ್ಸಿಂಗ್. ದೇವಸ್ಥಾನಕ್ಕೆ ಹೋಗಿದ್ರು ಅವರು. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ದಿದ್ದು. ಇನ್ನೊಂದು ಫೋಟೋ. ಇದೇ ತುಂಬ ಫೋಟೋಸ್ ಇದೆ ಈ ಆಲ್ಬಮಲ್ಲಿ. ಈ ಆಲ್ಬಮ್ ಫೋಟೋಸ್ ಇಷ್ಟೇ. ಲಾಸ್ಟಲ್ಲಿ ಇದು ನಿಮ್ಗೆ ಯಾರಿಗಾದ್ರೂ ಇದೇ ಥರ ಆಲ್ಬಮ್ ಬೇಕು ಅಂದರೆ ಪಲ್ಲವಿ ಸುನಿಲ್ ಗಿಫ್ಟ್ ಗ್ಯಾಲರಿ ಅಂತ ಇದೆ. ಅವ್ರ ನಂಬರ್ ಬಂದು 6363487979 ಅಂತ. ಅವ್ರ ಪೇಜ್ನ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಥರ ಏನಾದರೂ ಆಲ್ಬಮ್ ಬೇಕು ಅಂದರೆ ಅವ್ರಿಗೆ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಹೋಗಿ DM ಮಾಡಿ. ತುಂಬ ಚೆನ್ನಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಬಮ್ಸ್ ಕೂಡ ಮಾಡ್ಕೊಡ್ತಾರೆ. ಆ್ಯಂಡ್ ಒಂದಷ್ಟು ಕ್ವಶನ್ಸ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನನೇ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ರಿಕ್ವೆಸ್ಟಲ್ಲಿ ಕೂಡ ನನಗೆ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರ. ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಕೂಡ ತುಂಬ ಜನ ಕೇಳಿರೋಂಥ ಕ್ವಶನ್ಸ್ನ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ತುಂಬ ಜನ ಏನು ಕೇಳಿದ್ದೀರಾ ಅಂದರೆ ಎಷ್ಟು ಶೂಟ್ಸ್ ಮಾಡಿಸಿದ್ರಿ ನೀವು ಅಂತ ಕೇಳಿದ್ದೀರಾ. ನಾನು ಆಲ್ಮೋಸ್ಟ್ 6 to 7 ಶೂಟ್ ಮಾಡಿಸಿದ್ದೀನಿ ಮೆಟರ್ನಿಟಿ ಶೂಟ್ಸ್ದು. ಆ್ಯಂಡ್ ಮೆಟರ್ನಿಟಿ ಶೂಟ್ ಆಲ್ಬಮ್ಗೆ ಎಷ್ಟು ಅಮೌಂಟ್ ಆಯಿತು ಹೇಳಿ ಪ್ಲೀಸ್ ಅಂತ ಕೇಳಿದ್ದೀರಾ. ಮೆಟರ್ನಿಟಿ ಶೂಟ್ ಆಲ್ಬಮ್ದು ಆಲ್ಮೋಸ್ಟ್ 350 ಪರ್ ಪೇಜು. ನೀವೆಷ್ಟು ಪೇಜ್ ಮಾಡಿಸಿರೋ ನಾನು ಆಲ್ಮೋಸ್ಟ್ 42 ಪೇಜಸ್ ಮಾಡಿಸಿದ್ದೀನಿ. ಮೆಟರ್ನಿಟಿ ಶೂಟ್ದು ಸಪ್ರೇಟು ಮತ್ತು ಬೇಬಿ ಶವರ್ದು ಸಪ್ರೇಟ್ ಮಾಡಿಸಿದ್ದೀನಿ 350. ನಿಮ್ಗೇನಾದರೂ ಡಿಫ್ರೆಂಟ್ ಶೀಟ್ಸ್ ಬೇಕು ಅಂತ ಅಂದ್ರೂ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೂಡ ಆಗುತ್ತೆ. ಶೈನರ್ ಶೀಟ್ ಆಗಿರ್ಬೋದು, ಹಾರ್ಟ್ ಶೀಟು, ಸ್ಟಾರ್ ಶೀಟ್ಸು, ಆ ಥರ ಡಿಫ್ರೆಂಟ್ ಶೀಟ್ಸ್ ಇದೆ. ಗ್ಲಾಸಿ ಶೀಟ್ಸು, ಆ ಥರ ಶೀಟ್ಸ್ ಮೇಲೆ ಹೋಗುತ್ತೆ ಅದು. ಆಮೇಲೆ ಮೆಟರ್ನಿಟಿ ಶೂಟ್ಗೆ ಎಷ್ಟು ಪೇ ಮಾಡಿದ್ದೀರಾ ಅಂತ ಕೇಳಿದ್ದೀರಾ ತುಂಬ ಜನ. ಮೆಟರ್ನಿಟಿ ಶೂಟ್ಸ್ಗೆ ಆಲ್ಮೋಸ್ಟ್ ಎಷ್ಟು ಆಗಿರ್ಬೋದು, ಒಂದು 15K 20K ಆಗಿರ್ಬೋದು. ಬಟ್ ನಾನು ಸ್ವಲ್ಪ ಪ್ರಮೋಷನು ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪನೂ ಪೇ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬಂದು ಪಾಪು ಫೇಸ್ ಪಿಕ್ ಹಾಕಿ ಅಂತ ಕೇಳಿದಿರ. ಪಾಪು ಫೇಸ್ ಪಿಕ್ ಹಾಕ್ತೀನಿ. ನೆಕ್ಸ್ಟ್ ಮಂತ್ನ ನಾನು ರಿವೀಲ್ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲೇ. ಎಲ್ಲರೂ ಈಗಲ್ಲಿ ವೇಟಿಂಗ್ ಅಂತಲೂ ಗೊತ್ತು. ಆ್ಯಂಡ್ ಆದಷ್ಟು ಬೇಗ ಹಾಕ್ತೀನಿ. ನೆಕ್ಸ್ಟ್ ಮಂತ್ 3 ಮಂತ್ಸಿಗೆ ಬೀಳುತ್ತೆ ನಮ್ಮ ಪಾಪುಗೆ, ಅವಾಗ ಹಾಕ್ತೀನಿ. ಫೋಟೋಶೂಟ್ಗೆ ಅಮೌಂಟ್ ಎಷ್ಟಾಯಿತು, ಆಮೇಲೆ ಗೌನ್ ಅಮೌಂಟ್ ಹೇಳಿ ಅಂತ ಕೇಳಿದ್ರ. ಫೋಟೋಶೂಟ್ಗೆ ಅಮೌಂಟ್ ಎಷ್ಟಾಯಿತು ಅಂದರೆ ಪ್ಲೇಸ್ಗೆ ನಾವು ಪೇ ಮಾಡಬೇಕು. ಮತ್ತು ಗೌನ್ಗೆ ಎಷ್ಟಾಯಿತು ಅಂತ ಅಂದರೆ ಒಂದು ಗೌನ್ಗೆ 2.5 ಏನೋ ಒಂದು ಗೌನ್ಗೆ. ಅದು ಯಾವ ಥರ ನಾವು ಗೌನ್ಸ್ ತೊಗೊತೀವಿ ಆ ಥರ ಅದ್ರ ಮೇಲೆ ಪ್ರೈಸ್ ಹೋಗುತ್ತೆ. ಮತ್ತು ಕಪಲ್ಸ್ ತೊಗೋತೀವಿ ಅಂತ ಅಂದರೆ ಕಪಲ್ಸ್ಗೆ ಸಪ್ರೇಟು, ಬಾಯ್ಸ್ಗೆ ಸಪ್ರೇಟು, ಗರ್ಲ್ಸ್ಗೆ ಸಪ್ರೇಟು. ನಾನು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಕೂಡ ಅವ್ರನ್ನ ಮೆನ್ಷನ್ ಮಾಡಿರ್ತೀನಿ. ಬೇಕಾದ್ರೆ ನಿಮ್ಗೆ ಎಲ್ಲ ಥರನೂ ಸಿಗುತ್ತೆ. ಅವ್ರ ಹತ್ರ ಹೋಗಿ DM ಮಾಡಿ. ಥೀಮ್ ಶೂಟ್ ಮಾಡಿದ್ರ ಪಾಪುಗೆ ಪಿಕ್ ಹಾಕ್ರಿ ಅಂತ ಕೇಳಿದಿರಾ. ಥೀಮ್ ಫೋಟೋ ಶೂಟ್ ಮಾಡಿದ್ದೀವಿ. ಅದ್ರನ್ನ ಪಿಕ್ನ ನೆಕ್ಸ್ಟ್ ಮಂತ್ನ ನಾನು ರಿವೀಲ್ ಮಾಡ್ತೀನಿ. ಪಾಪು ಮೆಟರ್ನಿಟಿ ಶೂಟ್ ಡ್ರೆಸ್ ನಿಮಗೆ ರಿಟರ್ನ್ ಕೊಡಬೇಕಾ, ಹಾಗೆ ಎಷ್ಟು ಕಾಸ್ಟ್ ಆಯಿತು ಶೂಟ್ಗೆ ಎಷ್ಟು ಅಂತ ಕೇಳಿದ್ದೀರಾ. ಪಾಪು ಶೂಟಿಗೆ ಬಂದು 3 ಕಾಸ್ಟ್ಯೂಮ್ಗೆ 15K ಹತ್ತತ್ರ ಆಗುತ್ತೆ. 20K to 15K. ನಾವು 4 ಥೀಮ್ನ ಮಾಡಿದ್ದೀವಿ. 4 ಥೀಮ್ನು ನೆಕ್ಸ್ಟ್ ಮಂತಲ್ಲಿ ನಾನು ರಿವೀಲ್ ಮಾಡ್ತೀನಿ. ಡ್ರೆಸ್ ಕಲೆಕ್ಷನ್ ಮಾಡಿ ಖಂಡಿತ ಮಾಡ್ತೀನಿ. ಆ್ಯಂಡ್ ತುಂಬ ಕ್ವಶನ್ಸ್ನ ಕೇಳಿದ್ದೀರಾ. ಅದರಲ್ಲಿ ನಾನು ಸ್ವಲ್ಪ ಮಾತ್ರ ಪಿಕ್ ಮಾಡಿದ್ದೀನಿ. ಬೇಬಿ ಶವರ್ಗೆ ಎಷ್ಟು ಅಮೌಂಟ್ ಮನಿ ಸ್ಪೆಂಡ್ ಮಾಡಿದ್ರಿ, ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ಬೇಬಿ ಶವರ್ ಅಂತ ಕೇಳಿದ್ದೀರಾ. ಬೇಬಿ ಶವರ್ಗೆ ಆಲ್ಮೋಸ್ಟ್ ಸೀಮಂತಾಗೆ 1 lakh ಮೇಲೆ ಆಗಿದೆ. ಹತ್ತತ್ರ 1 ಲಕ್ಷದ ಮೇಲಾಗಿದೆ. ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ಬೇಬಿ ಶವರ್ ಅಂತ ಅಂದರೆ ಬೆಸ್ಟ್ ಥಿಂಗ್ ಏನು ಅಂದರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದೆ ಬೆಸ್ಟ್ ಥಿಂಗ್ ನಮ್ಮ ಮಮ್ಮಿ. ಆ್ಯಂಡ್ ಆ ಸರ್ಪ್ರೈಸ್ನ ನಾನು ಯಾವತ್ತೂ ಮರೆಯಲ್ಲ. ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಿಜ ನಂಗೆ ಗೊತ್ತಿರಲಿಲ್ಲ ಆ ಸರ್ಪ್ರೈಸ್ ಕೊಡ್ತಾರೆ ಅಂತ.
ನನಗೆ ತುಂಬ 2 ಇಯರ್ಸಿಂದನೇ ಡ್ರೀಮ್ ಇತ್ತು ತಾಳಿ ಚೈನ್ ಹಾಕಬೇಕು, ಮಂಗಲಿ ಚೈನ್ ಹಾಕಬೇಕು ಅಂತ. ಅದನ್ನು ನನಗೆ ಸೀಮಂತದ ದಿನ ನಾನು ಖುಷಿಯಾಗಿರಲಿ ಆ್ಯಂಡ್ ನನ್ನ ಹೆರಿಗೆ ಕೂಡ ಖುಷಿಯಾಗಲಿ ಅಂತ ನಮ್ಮಮ್ಮ ಆ ಚೈನ್ನ ನನಗೆ ಹಾಕಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಇನ್ನೊಂದು ಏನಪ್ಪ ಬೆಸ್ಟ್ ಥಿಂಗ್ ಅಂತ ಅಂದರೆ, ಲಾಸ್ಟಲ್ಲಿ ಒಂದು ವಿಡಿಯೋದಲ್ಲಿ ನಾನು ಇಮೋಷ್ನಲ್ ಆಗಿದ್ದೀನಿ. ಆ ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ಅದೇನೋ ಒಂಥರ ತುಂಬ ಹಾರ್ಟ್ ಟಚಬಲ್ ಆಗೋಯ್ತು. ಅದಕ್ಕೋಸ್ಕರ ನಾನು ಸಖತ್ ಎಮೋಷ್ನಲ್ ಆದೆ. ಅದರಲ್ಲಿ ಬಂದು ಮತ್ತೆ ನಮ್ಮ ಹಸ್ಬೆಂಡೇ ಇದ್ದಿದ್ದು. ಏನೋ ಗೊತ್ತಿಲ್ಲ, ಸಾಂಗ್ಗೋ ಎಮೋಷ್ನಲಿನೋ ಏನೋ ಗೊತ್ತಿಲ್ಲ, ಏನೋ ಒಂಥರ ಖುಷಿಯಿಂದ ಅಳು ಬಂತು. ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಫುಲ್ ನಮ್ಮ ಹಸ್ಬೆಂಡ್ಗಾಗಿರ್ಬೋದು, ನಮ್ಮ ಅತ್ತೆಗಾಗಿರ್ಬೋದು. ತುಂಬಾ ಥ್ಯಾಂಕ್ಸ್. ನನಗೆ ಆ ಡೇ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ನಾವು ಮದುವೆ ಕೂಡ ಗ್ರ್ಯಾಂಡಾಗಿ ಆಗಿಲ್ಲ, ಸೀಮಂತನೇ ಅದಕ್ಕೆ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದು. ತುಂಬಾ ಖುಷಿ ಆಯಿತು. ಆ್ಯಂಡ್ ಬೇಬಿ ಶವರ್ ಆಲ್ಬಮ್ ಕೂಡ ಬಂದಿದೆ. ಬೇಬಿ ಶವರ್ ಆಫ್ ಪ್ರಿಯಾ ಆ್ಯಂಡ್ ವಸಂತ್ ಕುಮಾರ್ ವಸಂತ್ ಕುಮಾರ್ ಸಾರಿ. ಆ್ಯಂಡ್ ಈ ಆಲ್ಬಮಲ್ಲಿ ಫಸ್ಟು ವೆಲ್ಕಮ್ ಟು ಹೇಮಲತಾಸ್ ಬೇಬಿ ಶವರ್ ಫಸ್ಟ್ ಫೋಟೋ ಇದೇನೆ. ಇದರಲ್ಲೂ ತುಂಬ ಜನನು ಕ್ವಶನ್ಸ್ನ ಕೇಳಿದಿರ, ಸ್ಯಾರಿ ಎಲ್ಲಿ ತೊಗೊಂಡ್ರಿ ಅಂತ. ನಾನು ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಬ್ಲೌಸ್ ಬಂದು ಮಲ್ಲೇಶ್ವರಂ 8th ಕ್ರಾಸಲ್ಲಿ ಹೊಲಿಸಿದ್ದು. ಅದು 15K ಆಯಿತು ಬ್ಲೌಸು. ಸ್ಯಾರಿ ಸುದರ್ಶನ್ ಸಿಲ್ಕು. ಸಾಫ್ಟ್ ಸಿಲ್ಕ್ ಅಂತ ಕೇಳಿದ್ರೆ ಸಾಫ್ಟ್ ಸಿಲ್ಕ್ ಅಲ್ಲ, ಪ್ಯೂರ್ ಸಿಲ್ಕು. ಸಾಫ್ಟ್ ಅಂದರೆ ಮೈಸೂರು ಸಿಲ್ಕ್ ಥರ ಅಲ್ಲ, ಇದು ಬೇರೆ ಥರ. ಒಟ್ನಲ್ಲಿ ಪ್ಯೂರ್ ಸಿಲ್ಕು. ಇದು ಎಲ್ಲ ಶಾಸ್ತ್ರ ಮಾಡ್ತಾರಲ್ಲ ಅದು. ನಮ್ಮಿಬ್ರು ಕುಣಿಸ್ಬಿಟ್ಟಿದ್ರು. ಮದುವೆ ಆದರೂ ಗ್ರ್ಯಾಂಡಾಗಿ ಆಗಿಲ್ವಲ್ಲ, ಸೊ ಇದನ್ನಾದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಇಬ್ರು ಕುಣಿಸ್ಬಿಟ್ಟಿದ್ರು. ಡ್ಯಾಡ್ ಟು ಬಿ. ತುಂಬ ಚೆನ್ನಾಗಿದೆ. ಜ್ಯುವೆಲ್ರಿ ಕೂಡ ಕೇಳಿದ್ದೀರ, ಒರಿಜಿನಲ್ ಗೋಲ್ಡಾ ಅಂತ. ಒರಿಜಿನಲ್ ಗೋಲ್ಡ್ ಅಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಲಕ್ಕಿ ರೆಂಟಲ್ ಕಲೆಕ್ಷನ್ಸ್ ಅಂತ ಒಂದು ಪೇಜ್ ಇದೆ ಜ್ಯುವೆಲ್ರಿ. ಆ ಪೇಜಲ್ಲಿ ನಾನು ರೆಂಟಿಗೆ ತಗೊಂಡಿದ್ದೆ. ಇವ್ರು ಗೊತ್ತಲ್ಲ, ನಮ್ಮ ಬ್ರದರು, ನನ್ನ ತಮ್ಮ, ಇವ್ರು ಗೊತ್ತಲ್ವಾ, ನಮ್ಮತ್ತೆ ನಾನು, ನಮ್ಮತ್ತೆ, ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ಅಕ್ಕನ ಪಾಪು. ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಬೇಬಿ ಶವರ್ದು ಫೋಟೋಸ್ 800 ಇದೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಕೆಲವೊಂದು 250 ಫೋಟೋಸ್ ಏನೋ ನಾನು ಆಲ್ಬಮ್ ಮಾಡಿಸಿರೋದು. ಆಲ್ಬಮ್ ಮಾಡಿಸಿದ್ರೆ ಏನು ಗೊತ್ತಾ, ಫೋನಲ್ಲಿ ಅಕಸ್ಮಾತ್ ಫೋಟೋಸ್ ಡಿಲೀಟ್ ಆದರೂ ಒಂದು ಮೆಮೊರೇಬಲ್ ಆಗಿರುತ್ತಲ್ಲ ಅಂತ. ನಾವು ಮದುವೆದು ಮಾಡಿಸಿಲ್ವಲ್ಲ, ಸೊ ಅದಕ್ಕೇ ನಾನು ಇದನ್ನು ಮಾಡಿಸ್ದೆ. ಇದರಲ್ಲೂ ಅಷ್ಟೇ, ಕೆಲವೊಂದು ಮ್ಯಾಟ್ ಶೀಟ್ಸ್ ಇದೆ, ಕೆಲವೊಂದು ಗ್ಲಾಸಿ ಶೀಟ್ಸ್ ಇದೆ, ಮತ್ತು ಸ್ಪಾರ್ಕ್ಲಿಂಗ್ ಶೀಟ್ಸ್ ಇದೆ. ನೋಡ್ಬೋದು ನೀವೇ, ಒಂದೊಂದು ಶೀಟು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಇದು ಗ್ಲಾಸಿ ಶೀಟ್ಸು. ಹಾರ ಬಂದು ಪೂವಿಲ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ತಗೊಂಡಿದ್ದು. ಆಲ್ಮೋಸ್ಟ್ ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಹೋಗಿ ಚೆಕ್ ಮಾಡ್ಬೋದು ನೀವು. ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸು. ಡೆಕೋರೇಷನ್ ಬಂದು ಬ್ಯಾಕ್ ಡ್ರಾಪ್ ಮಾಡಿರೋದು ಬಂದು DC ಇವೆಂಟ್ ಅಂತ. ಮುಂದೆ ಪ್ಲೇಟ್ ಡೆಕೋರೇಷನ್ ಮಾಡಿರೋದು ಬಂದು ಸಂಭ್ರಮ್ ಪ್ಲೇಟ್ ಡೆಕೋರ್ಸ್ ಅಂತ ಒಂದು ಪೇಜ್ ಇದೆ, ಅವ್ರ ಪೇಜಲ್ಲಿ ಮಾಡಿರೋದು. ಇದು ಶೈನಿಂಗ್ ಶೀಟ್ಸು. ಈ ಶೀಟ್ ಡಿಫ್ರೆಂಟ್ ಇದೆ, ಇದರಲ್ಲಿ ಈ ಶೀಟೇ ಡಿಫ್ರೆಂಟ್ ಇದೆ. ಇದೊಂಥರ ಶೀಟ್ ಇದೆ, ಹೆಸರು ಗೊತ್ತಿಲ್ಲ ನನಗೆ. ಈ ಶೀಟೇ ಬೇರೆ, ಇದು ಗ್ಲಾಸಿ ಶೀಟ್ಸು.
ನಾವು ಎಲ್ಲರನ್ನೂ ಕರೆದಿದ್ವಿ. ಸೊ ನಾವು ಕರೆದಿದ್ದಕ್ಕಿಂತ ಜಾಸ್ತಿ ಜನನೇ ಬಂದಿದ್ರು. ನಾವು ಎಕ್ಸೆಪ್ಟ್ ಮಾಡಿರೋರ್ಗಿಂತ ಎಕ್ಸೆಪ್ಟೇ ಮಾಡಿಲ್ದಿರೋರೇ ಬಂದಿದ್ರು. ತುಂಬಾ ಖುಷಿ ಆಯಿತು ನನಗೆ. ನಮ್ಮದು ಫಸ್ಟ್ ಡೇ ಫೋಟೋಶೂಟ್ ಮಾಡಿದ್ರು, ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದು. ಇದು ಲಾಸ್ಟ್ ಫೋಟೋಸ್. ಇದು ನಾವು ಮನೇಲಿ ತೆಗ್ದಿದ್ದು. ಬೆಳಗ್ಗೆ ಮಾರ್ನಿಂಗ್ ಚೌಟ್ರಿಗೆ ಪಾರ್ಟಿ ಹಾಲ್ಗೆ ಹೋಗ್ಬೇಕಂದ್ರೆ ಇದನ್ನು ನಾವು ಫೋಟೋ ತೆಗ್ದಿದ್ದು. ಆ್ಯಂಡ್ ಇಷ್ಟೇ ನಮ್ಮ ಬೇಬಿ ಶವರ್ದು ಫೋಟೋಸು. ಜಾಸ್ತಿ ಫೋಟೋಸ್ನ ನಾನು ಅಪ್ಲೋಡ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಇದು ಬೇಬಿ ಶವರ್ದು ಮತ್ತು ಇದು ಮೆಟರ್ನಿಟಿ ಮೂಮೆಂಟ್ಸ್ದು ಸ್ಟಾರ್ಟಿಂಗ್ ಪೇಜು. ಇದೆರಡನ್ನೂ ತೋರಿಸಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಕೊನೆವರೆಗೂ ನೋಡಿದ್ದೀರಾ, ಆ್ಯಂಡ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.